ಸಾಯ್ಲಿಕ್ಕೆ ನಾ ಏನು ಮಾಡಿ ಸಾಯುವುದು? ಅಲ್ಲ ನೀವು ಹೇಳದೆ ಹೋದ್ರೆ ನಂಗೆ ಯಾಕೆ ಗೊತ್ತಾಗುವುದು? ನಿನ್ನ ಎದುರಿಗೆ ಇದ್ದ ನಾನೇ ವಿದ್ಯುನ್ಮಾಲಿ. ನೀವ ಸತ್ತು ಹಾಳಾಗಿ ಹೋಗ್ಲಿಕ್ಕೆ ಹೊಡೆದು ಕೇಳ್ತೇನೆ ಇಲ್ಲಿ. ಹಾಗಲ್ಲ ಸ್ವಾಮಿ, ಇಲ್ಲಿವರೆಗೆ ನನ್ನನ್ನು ಯಾರು ಈ ರೀತಿ ಹೇಳಿದವರಿಲ್ಲ. ಸೊತ್ತು ಹಾಳಾಗಿ ಹೋಗುದು ಹಾಗಲ್ಲ, ನಿಮ್ಗೆ ಬೈದಿದ್ದಲ್ಲ ಸ್ವಾಮಿ, ಮತ್ತೆ ನನ್ನ ಬುದ್ಧಿಗೆ ನಾನು ಬೈಕೊಂಡಿದ್ದು. ಹಾಗಿದ್ರೆ ಇನ್ನೊಂದಿಷ್ಟು ಬೈಕೊಳ್ಳಕ್ ತೊಂದ್ರೆ ಇಲ್ಲ. ಒಳ್ಳೆ ನನಗೆ ಹಾಗಲ್ಲ. ವಿದ್ಯುನ್ಮಾಲಿ ಎನ್ನುವಂತ ವ್ಯಕ್ತಿ ನನ್ನ ಕಣ್ಣು ಎದುರುಗಡೆ ಇದ್ರು ನನಗೆ ಗೊತ್ತಾಗದೆ ಹೋಯ್ತಲ್ಲ. ನನ್ನ ಬುದ್ಧಿ ಬಡತನಕ್ಕೆ ನಾನೇ ಬೈದ್ಕೊಳ್ತಾ ಇದ್ದೇನೆ. ಸರಿ ಸರಿ, ನೀವೇ ಹೌದಾ? ನಾನೇ ವಿದ್ಯುನ್ಮಾಲಿ. ಹೌದಾ? ಏನು ವಿಚಾರ ಹಾಕುವ ಸ್ವಾಮಿ? ನಮಗಂತೂ ಅರ್ಥ ಆಗುದಿಲ್ಲ. ಇದು ನಾನು ಬಂದಿತ್ತು. ಇಲ್ಲಿವರೆಗೆ ಈ ಮುಖವನ್ನು ನೋಡಿದವ ನಾನಲ್ಲ, ಪರಿಚಿತ ಮುಖ ಅಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೆ. ಯಾರು ನೀನು? ನಾನು ಬಂದಿತ್ತು ಇದು ಚೋಣಿ 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 ಒಂದು ಊರಿನ ಒಂದು ಊರು ಶೋಣಿತಾಪುರ. ಅಲ್ಲಿ ಅಧಿಕಾರಿನಿ ಅಧಿಕಾರಿ ದೇವಿ ಅವರೇ ನನ್ನನ್ನು ಕಳಿಸಿ ಕೊಟ್ಟಿದ್ದು. ಓಹೋ ಒಡಿಯ ಯಾಕಾಗಿ ಕಳಿಸಿ ಕೊಟ್ಟಿದ್ದು? ಯಾಕಾಗಿ? ಅವಳಿಗೆ ಒಬ್ಬಳು ಮಗಳಿದ್ದಾಳೆ. ಹೌದು. ಹೌದಾ? ಭಾರಿ ಚಂದ ಇದ್ದಾಳೆ. ಓಹೋ, ಅವಳನ್ನು ನೋಡ್ತಾ ಇದ್ದೇನೆ. ಅವಳು ಚಿಕ್ಕವಳಿರುವಾಗಲಿಂದನೂ ನೋಡ್ತಾ ಇದ್ದೆ. ನೋಡ್ತಾ ಇದ್ದವನಿ ಮೊದಲು ಚಿಕ್ಕ ಪ್ರಾಯದ ಚದುರೆಯಾಗಿತ್ತು, ಈಗ ಚದುರೆ ಹೋಗಿ ಕುದುರೆಯಾಗಿದ್ದಾಳೆ. ಒಡಿಯ ಅಂದ್ರೆ ಎಷ್ಟು ಚಂದ ಆಗಿದ್ದಾಳೆ, ಬೆಳವಣಿಗೆ ಉಂಟು. ಹೌದು. ಅವಳಿಗೆ ಪ್ರಾಯ ಬಂತ ಇಲ್ವಾ? ಅದಕ್ಕೆ ನಾನು ಊರು ಬಿಟ್ಟೆ. ಇನ್ನವರೆಲ್ಲ ಉದ್ಧಾರ ಆಗೋ ಲಕ್ಷಣ ಉಂಟು. ನೀ ಮೊದಲೇ ಊರು ಬಿಡಬೇಕಿತ್ತು, ಈಗ ಬಿಟ್ಟು ಸ್ವಲ್ಪ ವಿಳಂಬ ಆಯ್ತು ಅಂತ ಹೇಳೋದು. ಒಡೆಯ ಮತ್ ನೀನು ಹೇಳಿದ್ದ ಅವಳಿಗೆ ಪ್ರಾಯ ಬಂದ ಕಾರಣಕ್ಕಾಗಿ ನೀ ಊರು ಬಿಟ್ಟೆ ಅಂದ್ರೆ? ಹಾಗಲ್ಲ ಒಡೆಯ, ಅಂದ್ರೆ ಅಮ್ಮನೇ ಕಳುಹಿ ಕೊಟ್ಟಿದ್ದು. ಕಳುಹಿ ಕೊಟ್ಟವ ಪ್ರಾಯಕ್ಕೆ ಬಂದಂತ ಮಗಳಿಗೆ ಮದುವೆ ಮಾಡಬೇಕೆನ್ನುವುದಾಗಿ ನಿರ್ಣಯ ಮಾಡಿದ್ದಾರೆ. ಹಾಗೆ? ಹೌದೌದು. ಅವರ ಯೋಗ್ಯತೆಗೆ ಅವರ ಗನಸ್ತಿಕೆಗೆ ತಕ್ಕ ಹುಡುಗನೇ ಆಗಬೇಕು. ಯಾರ್ಯಾರಿಗೂ ಕೊಟ್ಟು ಹಾಳು ಮಾಡುವುದಲ್ಲ. ಯಾರ್ಯಾರಿಗೂ ಕೊಟ್ಟು ಹಾಳು ಮಾಡುವುದಿಲ್ಲ ಅಂದ್ರೆ? ಅಲ್ಲ, ಅವಳು ಹಾಳಾಗುವುದು ಬೇಡ ಅಂದ್ರೆ ನಿಮಗೆ ಕೊಡ್ಬೇಕು ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ನನಗೆ ಕೊಟ್ಟು ಹಾಳಾಗುವುದು ಅಂತ ಹೇಳುದು ನೀನು? ಅಲ್ಲ, ಒಳ್ಳೇದಾಗ್ಲಿ ಅಂತ. ಹಾಗೆ? ಹೌದೌದು. ಸಂಬಂಧ ಬೆಳೆಸಬೇಕು ಅಂತಾದ್ರೆ ಒಂದೇ ರೀತಿಯ ಸಮಾನತೆ ಬೇಕು. ಹೌದೌದು. ನಿಮಗೆ ಕೊಡ್ಬೇಕೆನ್ನುವುದಾಗಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಈ ವಿಷಯ ನಿಮ್ಮಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಅಭಿಪ್ರಾಯ ಅಲ್ವೋ? ಅಭಿಪ್ರಾಯ ಕೇಳಿ ತಿಳ್ಕೊಂಡು ಮಾತು ನನ್ನನ್ನು ಕಹಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಿಮ್ಮ ಉತ್ತರ, ನೀನು ಇಲ್ಲಿವರೆಗಾಗಿ ಬರುವುದಕ್ಕೆ ದಿತಿದೇವಿ ಕಾರಣ. ಮದುವೆ
ಕಲಕಿದು ಮನವೆಲ್ಲ ಕಲಕಿತು ಮನವೋ ಕಲಕಿತು ಮನವೋ ಕಲಕಿತು ಮನವೆಲ್ಲ ಕಲಗೌಸಗ ಮನೆಯ ಕಲಕಿತು ಮನವೋ ಕಲಕಿತು ಮನವೆಲ್ಲ ಕಲಗೌಸಗ ಮನೆಯ ಕಲಗೌಸಗ ಮನೆಯ ಕಲಕಿತು ಮನವೋ ಕಲಕಿತು ಮನವೆಲ್ಲ ಕಲಗೌಸಗ ಮನೆಯ ಕಲಗೌಸಗ ಮನೆಯ ಕಲಗೌಸಗ ಮನೆಯ ವರಿಸಬೇಕೆ ಬಾಧೆ ಬಲವಾಗುತ್ತಿದೆ ನೋಡು ಎನಗೆ ವರಿಸಬೇಕೆಂಬಾಸೆ ವರಿಸಬೇಕೆ ಬಾಧೆ ಬಲವಾಗುತ್ತಿದೆ ನೋಡು ಕಲಕಿತು ಮನವೆಲ್ಲ ಕಲಗೌಸಗ ಮನೆಯ ವರಿಸಬೇಕೆಂಬಾಸೆ ಬಲವಾಗುತ್ತಿದೆ ನೋಡು ವರಿಸಬೇಕೆ ಬಾಧೆ ಬಲವಾಗುತ್ತಿದೆ ನೋಡು ಬಳಿ 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 ಜಗಮಾತು ಮಾಲಿನಿ ದೇವಿ ಚೆಲುವೆಯೆಂಬ ಮಾತಾ ಕಲಕಿತು ಮನವೋ ಕಲಗೌಸಗ ಮನೆಯ ಕಲಗೌಸಗ ಮನೆಯ ವರಿಸಬೇಕೆ ಬಾಧೆ ಬಲವಾಗುತ್ತಿದೆ ನೋಡು ವರಿಸಬೇಕೆ ಬಾಧೆ ಬಲವಾಗುತ್ತಿದೆ ನೋಡು ಬಲಿದೆ ಬಲಿ ಬಲಿದೆ ಬಲಿದೆ ಜಗಮಾತು ಮಾಲಿನಿ ದೇವಿ ಚೆಲುವೆಯೆಂಬ ಮಾತನ
ಮಾಲಿನಿ ದೇವಿ ಚಲುವೆಯಲ್ಲೆನ್ನುವ ಮಾತ ಕಲಕೀತು ಮನವೆಲ್ಲ ಕಲಗೌಸಗ ಮನೆಯಾಯ ವರಿಸಬೇಕೆ ಬಾಸೆ ಫಲವಾಗುತ್ತಿದೆ ನೋಡು ನನಗೆ ಬಹಳ ಆಶ್ಚರ್ಯ ಆಯ್ತು. ಯಾಕ ಯಾಕಾದ್ರೂ ಈ ವಿಷಯ ಹೇಳದೆ ಅನಿಸ್ತಾ ಉಂಟು. ಈ ವಿಷಯ ಹೇಳಿದ್ದು ಒಮ್ಮೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀರಿ. ಸಂತೋಷದ ಲಹರಿ. ಒಂದೊಂದ್ಸಾರಿ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ. ಇದು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ನೋಡಿ, ಸಿಟ್ಟು ನನ್ನ ಮೇಲೆ ನಾನು ಮಾಡ್ಕೊಳ್ಳುವುದು. ಹೌದಾ? ಹೌದಪ್ಪ. ಇಷ್ಟು ವರ್ಷ ಆದ್ರು ಇಂಥ ಒಬ್ಬಳು ಇದ್ದಾಳೆ ಹೇಳುವುದನ್ನು ನಾನು ತಿಳಿಯದೆ ಹೋದ್ನಲ್ಲ, ಅದಕ್ಕಾಗಿ ಸಿಟ್ಟು ಮಾಡ್ಕೊಳ್ಳುವುದು. ಸಂತೋಷ ಯಾಕೆ? ಇಂತಹ ಚೆಲುವೆ ನಾನು ಮದುವೆ ಆಗ್ತಾ ಇದ್ದೇನಲ್ಲ, ಹಾಗಾಗಿ ಸಂತೋಷ. ಸರಿ. ಓ ದೂತ, ಸುದೂತ, ಅಪ್ಪಪ್ಪ, ನಮ್ಮಲ್ಲಿವರೆಗಾಗಿ ವಿಚಾರವನ್ನು ಹೊತ್ತು ತಂದಿರುವಂತಹ ನೀನು ಶುಭ ಸಮಾಚಾರವನ್ನೇ ಹೊತ್ತು ತಂದಿದ್ದಿ. ವೀರ ವಿಕ್ರಮೆಯಾಗಿರುವಂತಹ ಈ ವಿದ್ಯುನ್ಮಾಲಿಗೆ ವಿದ್ಯುನ್ಮಾಲಿಗೆ ಸರಿಸಮನಾಗಿರುವಂತಹ ಹೆಣ್ಣು ಯಾರು ಅಂತ ಕೇಳಿದ್ರೆ ತಿಥಿದೇವಿಯ ಪುತ್ರಿ ಆ ಮಾಲಿನಿ ದೇವಿ. ಮಾಲಿನಿ ಪಕ್ಕದ ಮನೆಯವಳಲ್ಲ, ಮಾಲಿನಿ. ಅಂತಹ ಮಾಲಿನಿಯನ್ನು ನಾನು ಮದುವೆ ಆಗ್ತೇನೆ. ಎಷ್ಟೋ ವರ್ಷಗಳ ಕನಸು ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು, ಸಂಸಾರಸ್ಥ ಆಗಬೇಕು ಎಂಬುದು. ಈಗ ಆ ಕನಸು ಸನ್ನಿಹಿತ ಆದದ್ದು ಹೌದು. ಇಲ್ಲಿಯವರೆಗ ವಿಚಾರ ಹೊತ್ತು ತಂದಂತಹ ನಿನ್ನನ್ನ ಹಾಗೆ ಬಿಡುವುದೇ ಇಲ್ಲ. ಅಂದ್ರೆ ನಿನ್ನ ಹಾಗೆ ಬಿಟ್ಟರೆ ನಮಗೆ ಮರ್ಯಾದಿಲ್ಲ ಅಂತ. ಏನ ಅಲ್ಲ, ಹೀಗೆಲ್ಲ ಮಾಡ್ತಾ ಇದ್ದೇವೆ, ನೀನು ಬಿಡುವುದಿಲ್ಲ. ಒಂದು ಸಡಿಲಾಗಿತ್ತು, ಸರಿ ಹೊಡ್ಕೊಳ್ತಿದ್ದೆ. ಓಹೋ, ಅಂದ್ರೆ ನಿನಗೆ ನಾನು ಹೊಡಿತೇನೆ ಅಂತ ಭಾವಿಸಿದ್ಯಾ? ಹೆದರಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಸರಿ ಸರಿ, ನೀನು ಒಳ್ಳೆ ಕಾರ್ಯಕ್ಕಾಗಿ ಬಂದವ. ಸರಿ, ಹಾಗಾಗಿ ನಿನಗೆ ಒಳ್ಳೇದೇ ಕೊಡ್ತೇನೆ ನಾನು. ಒಳ್ಳೇದು? ಓಹೋ, ನೀವು ತಗೊಳ್ಳೋದೆ? ನಾವು ತಗೊಳ್ಳುದಲ್ಲ. ನಾವು ತಗೊಳ್ಳುದಲ್ಲ, ನೀ ತಗೊಳ್ಳಿಕ್ಕೆ ಆಗುದಿಲ್ಲ. ಒಳ್ಳೇದು ನಂಗೆ ಕೊಟ್ರೆ ನೀವು? ನಾವು ಯಾವ್ದು ತಗೊಳ್ಳುದಿಲ್ಲ ಅಂತ. ಬಂದವರಿಗೆ ಮಾತ್ರ ನಾವು ವ್ಯವಸ್ಥೆ ಮಾಡ್ತೇವೆ. ಸರಿ ಸರಿ. ಅದು ಕೆಲವೊಮ್ಮೆ ಕೇಳಲಿಕ್ಕೂ ಆಗುದಿಲ್ಲ ಕೆಲವರಲ್ಲಿ, ನೀವು ತಗೊಳ್ತೀರೋ ಎಂಬುದಾಗಿ. ಯಾಕೆ ಗೊತ್ತುಂಟ, ನಾಳೆ ದಿನ ಪ್ರಚಾರ ಆದ್ರೂ ಆಯ್ತು, ಇಲ್ಲ ವಿದ್ಯುನ್ಮಾಲಿನೂ ತಗೊಳ್ಳುವನು ಸ್ವಲ್ಪ ನಾನು ನೋಡಿದ್ನ, ಬರುವಾಗೆಲ್ಲ ಸರಿ ಬರ್ಲಿಲ್ಲ, ಕೊನ್ನಾರ ನೋಡಿದ್ದೇನೆ. ಕೆಲವರು ಇದ್ದ ವಿಷಯ ಹೇಳ್ತಾರೆ. ಇದ್ದ ವಿಷಯ ಅಂದ್ರೆ ಹೇಳ್ತಾರೆ, ಹೇಳ್ತಾರೆ ಅಂತ ಹೇಳುದು ಹೌದು. ಆದ್ರೆ ಗಟ್ಟಿ ಮಾಡಿ ನಮ್ಮ ಒಡನಾಡಿಗಳಲ್ಲಿ ಕೇಳ ಎಷ್ಟೇ ಸೂಕ್ಷ್ಮ ಇದ್ರು ಅದೊಂದು ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಡನಾಡಿಗಳು ಹಾಗೆ ಇದ್ರೆ ಅಂತ ಮಾಡುದು? ಇಲ್ಲಪ್ಪ, ಅವರು ಹಾಗೆ ಇದ್ದಾರೆ ಅಂತ ಆದ್ರೆ
ನೀವು ಏನೇನ್ ಬೇಕು ನೀವು ಪೂರೈಸ್ಕೊಳ್ಳಿ, ನಾ ಈ ಕಡೆ ಸುಮ್ಮನೆ ಕೊಡ್ಬೋದೇನೆ ಅಂತ ಹೇಳುವನು. ಬೇರೆ ವಿಷಯ ನಮ್ಗೆ ಯಾಕೆ? ಅಲ್ಲವಾ ಅವ್ರವ್ರ ವೈಯಕ್ತಿಕ ನಮಗ್ ಬೇಡ ಅಂದ್ರೆ ಇದು ನನಗೆ ಕಾಗ್ದಾಗ ನೀವು ತಾಕ್ಸ್ಕೊಂಡಿದ್ದೆ ಅಷ್ಟೇ. ನಾ ತಾಗಿಸ್ಕೊಳ್ಳುವುದಿಲ್ಲಪ್ಪ. ಅಂತದ್ ಬೆಟ್ಟದ ಅಂತದ್ ಬಂದ್ರೆ ತಾಗಿಸ್ಕೊಂಡವ ನಾನಲ್ಲ, ಇನ್ನು ಇದೆಲ್ಲ ತಾಗಿಸ್ಕೊಳ್ತೇನೆ. ಹೌದು, ಹೇಳೋರು ಹೇಳ್ತಾ ಇರ್ತದೆ. ನಮ್ಗೆ ನಾವು ಮಾಡುದು ಒಳ್ಳೇದ್ ಮಾಡುದು ಒಳ್ಳೇದ್ ಮಾಡುದು ಮಾಡುದು. ಹಾಗೆ ಬಂದಂತಹ ನಿನಗೆ ಉಪಚಾರಕ್ಕೆ ಬೇಕಾಗಿ ಹಾ. ಎಲ್ಲ ವ್ಯವಸ್ಥೆಯನ್ನು ಸರಿ, ಸರಿ. ಆ ಕಡೆಯಲ್ಲಿ ಮಾಡಿಸ್ತೇನೆ. ಅಡ್ಡಿಲ್ಲ. ಹಾಗೆ ಈಗ ನಿಮ್ದು ಒಪ್ಪಿಗೆ? ನನ್ನದ್ದು ಒಪ್ಪಿಯೋ ಹಾ. ಅಷ್ಟೇ ಅಲ್ಲ, ನಾವು ಒಬ್ಬನೇ ಬರುವುದಂತ. ಅಯ್ಯೋ, ನೀವು ತಪ್ಪಡೆ ಕೂಡ್ಕೊಂಡೇ ಬರ್ಬೇಕು. ಅದು ಕೂಡ್ಕೊಂಡು ಬಂದ್ರೆ ನಿನ್ನ ಬಾಯಿ ಹೊಲಿಲಿಕ್ಕೆ ಆಗ್ತದೆ. ಅದು ಕೂಡ್ಕೊಂಡು ಅಲ್ಲಿ ಹಾಕ್ಬರ್ಬೇಕು, ಇಲ್ಲೇ ಹೋಗಿ ತಪ್ಪಣ ಅಲ್ಲ ಮಾರಾಯ. ಹಾ. ನಿನ್ನ ಬಾಯಿಗೆ ಒಂದು ಯಾರು ಮಾರಾಯ ಬಾಜೆ ಬೇರೆ ಹಾಕಿದ್ದು ಹಾ. ಸರಿ ಆಗ್ಲಿಲ್ಲ. ಹಾ. ತಪ್ಪಣ ಅಲ್ಲ, ಹಾ. ಅದು ತಿಪ್ಪಣ. ನೀವು ಮುದಿ ಮಗನಾಗೆ ಬರ್ಬೇಕು. ಮುದಿ ಮಗ ನಾನಲ್ಲ, ಸತ್ಯಳು ಮುದಿ ಮಗ ನೀನು ನಾನು. ಅಲ್ಲಲ್ಲ, ಇದು ಮಧು ಮಗ. ಮಧು ಮಧು ಮಗನಾಗಿ. ಮಧು ಮಗ. ನೀವು ಒಬ್ಬರೇ ಬರುವುದಲ್ಲ, ಸೊಕ್ಕುಟ್ರು ಸೊಕ್ಕುಟ್ರು ಕುಟ್ರು ಕುಟ್ರು ಸೊಕ್ಕುಟ್ರು ಕುಟ್ರಿ ನೀನೇ ಹೇಳಿ, ಮತ್ತೆ ಯಾರು ಇಲ್ಲ ಇಲ್ಲಿ. ಸಕುಟುಂಬ ಸಮೇತರಾಗಿ ಅದು ಸಮೇತರಾಗಿ ಬರ್ಬೇಕು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಹೌದಾ? ಹೌದೌದು, ಆಗ್ಲಿ ಅಂತ ನಾನು ಮುಂದೆ ಹೋಗಿ ವ್ಯವಸ್ಥೆ ಎಲ್ಲ ಮಾಡ್ತೇನೆ. ವ್ಯವಸ್ಥೆ ಮಾಡ್ತೀನಿ. ನೀವು ಇವರೆಲ್ಲ ಹಿಂಸೆಲ್ಲ ಕರ್ಕೊಂಡು ಬನ್ನಿ. ಮತ್ತೆ ಅದೆಲ್ಲ ಹಿಂಸನೆಲ್ಲ ಕರ್ಕೊಂಡು ಬನ್ನಿ. ಗೊಂಡ್ರೆ ಬೇಡ. ಹಾಗೆ ಹಾಗೆ ಅಡ್ಡಿಲ್ಲ ಅಡ್ಡಿಲ್ಲ ಮದುವೆಗೆ ಹಾ, ಹಾ. ಪ್ರತಿಯೊಬ್ಬರನ್ನು ಕರೆ ತರ್ತೇನೆ ನಾನು. ಅಡ್ಡಿಲ್ಲ ಅಡ್ಡಿಲ್ಲ ನೀವು ಒಂದೋಗೆಲ್ಲ ವ್ಯವಸ್ಥೆ ಮಾಡಿ. ಅಡ್ಡಿಲ್ಲ ಅಡ್ಡಿಲ್ಲ. ಇದು ಕೂಸಿಂಗ ಇದು ಎಲ್ಲ ಕಟ್ಕೊಂಡು ಸರಿ, ಬನ್ನಿ. ಬರೀ. ಬರ. ಎಂತಂದೆ? ತಲೆಗೆ ಕೂಸಿಂಗ ಎಲ್ಲ ಕಟ್ಕೊಂಡು ಬನ್ನಿ. ಅದು ನೀ ಕೊಟ್ಕೊಳ್ಬೇಕು. ಬಾಸಿಂಗ ಮಾರಾಯ. ಅದೆಲ್ಲ ಕಟ್ಕೊಂಡು ಬನ್ನಿ. ಆಯ್ತು. ಚಂದ ಅಲ್ಲ, ಮತ್ತು ಚಂದ ಆಗ್ಬೇಕು. ಮತ್ತು ಚಂದ. ಹೌದೌದು. ಮತ್ತೊಂದು ಬೇರೆ ಹಾಕ್ತೀನಿ. ನೋಡಿ ಏನ್ ಮಾಡ್ತೀರಿ ನೋಡಿ. ಆಗ್ಲಾ? ನೀವು ಗೆರೆ ಹಾಕಿದಾಗ ಚಂದ ಅಲ್ಲ, ನೀವು ಎಷ್ಟು ಗೆರೆ ಹಾಕಿದಾಗ ಚಂದ ಅಲ್ಲ. ಈ ಸುತ್ತ ಆಗ್ಬೇಕು. ಬರ್ರಿ. ಆಗ್ಲಿ ಅಂತ. ಎಷ್ಟೋ ದಿನಗಳ ಬಯಕೆ ಈಡೇರಿದೆ. ಶೋಣಿತಾಪುರಕ್ಕೆ ಹೋಗಬೇಕು. ನಮ್ಮವರನ್ನು ಕೂಡಿಕೊಂಡು ಹೋಗುವುದು ಹೌದು. ಹೋಗುವ ಪರಿ ಏರಿ ಮೈ ಮಯರಥ ವಂದಿಸಿಕೊಳ್ತಾ ಇದ್ದೇನೆ. ಭಟ್ರೆ ಭಟ್ರೆ ಭಟ್ರೆ, ಆ ಬೈಯುವುದನ್ನು ನಿಲ್ಲಿಸಿ ನೀವು. ಯಾರು ಯಾರೇ ಬೈತು ಎಲ್ಲಿ ಬರುವಾಗ ಯಾಕೋ ಬೈತಾ ಬಂದ್ರಲ್ಲ, ಏನ್ ಸಿಟ್ ಐತಿ? ಯಾರ ಮೇಲೆ ಸಿಟ್ ಮಾಡ್ಕೊಂಡ್ರಿ? ಬೈಯುವುದಲ್ಲ, ಅದು ಮಂತ್ರ ಹೇಳ್ತಾ ಬಂದೆ. ಮಂತ್ರ ಬೈಯುವುದಾದ್ರೆ ಬೇರೆ. ಭಟ್ರೆ, ನಿಮಗೆ ಗಿಳಿ ಎಲ್ಲಿ ಸಿಕ್ಕಿತ್ತು? ನಿಮ್ಮ ಅಪ್ಪನ ಮನೆಯಲ್ಲಿ ಗಿಳಿ ಮೂಗು ನಮ್ಮ ಪರಂಪರೆಯ ಹಾಗೆ ನಿಮ್ಮ ಅಪ್ಪನ ಮುಖದ ಹೇಗೆ ಹೋದೆ? ನಾನು ನಮ್ಮ ಮಕ್ಕಳನ್ನು ನಂಬಿದ್ದ ಹಾಗೆ ಜ್ಯೋತಿಷಿ ಮಾಮ. ಏನು ಪುರೋಹಿತರೆ, ಓ, ಅವಸರದಲ್ಲಿ ಕರೆಯುವುದಕ್ಕೆ ಕಾರಣ ಉಂಟು. ಅದಕ್ಕೆ ಬಂದೆ. ನೋಡಿ ನೋಡಿ ನಮ್ಮ ಪುರವನ್ನೆಲ್ಲ ನೋಡಿ ಒಮ್ಮೆ. ಎಂತಾಯ್ತು? ಅರಮನೆಯೆಲ್ಲ ನೋಡಿ ಹೇಗೆ ಅಲಂಕಾರಗೊಂಡಿದೆ, ಯಾಕಿನಿಂದ ಶೃಂಗಾರ ಪಟ್ಟಿದೆ? ಯಾಕೆ ಅಯ್ಯ ಮದುವೆ ಬ್ರಾಹ್ಮಣ್ರೆ, ನಿಂಗ್ ಮತ್ತಿನ್ ಯಾಕೆ ಒಂದು ಆಗಿದಲ್ಲ. ನನ್ಗೆ ಈ ಮುದುಕಿಗೆ ಇನ್ನು ಮದುವೆ ಬೇಕಾ? ಮುದುಕಿ ಅಂತ ಹೇಳಬೇಡ, ಆಗ ಕಾಣುವುದಿಲ್ಲ ನೀನು. ಆದ್ರೂ ನಿನಗೆ ಮದುವೆ ಬೇಕು. ಮತ್ತೆ ನನಗಲ್ಲ. ನೀ ಮದುವೆ ಆಗುದು ಒಂದೇ, ಮತ್ತೊಂದು ನಾನೇ ಆಗುದು ಒಂದೇ. ಓ, ಹಾಗೆ ಹೇಳ್ಬೇಡಿ ಬ್ರಾಹ್ಮಣ. ಹಾಗೆ ಆಗ್ತದ? ಆಗುದಿಲ್ಲಪ್ಪ. ಮತ್ತೆ ಈಗ ಮದುವೆ ನನಗೆ ಅಂತ ಹೇಳಿದ್ನಾ? ಮತ್ತೆ ಯಾರಿಗೆ ಮದುವೆ? ನನ್ನ ಮಗಳು ಮಾಲಿನಿ ಇಲ್ವಾ? ಅಯ್ಯೋ ಅಯ್ಯೋ, ಏನಾಯ್ತು? ಏ ದೇವ್ರೇ, ಯಾಕೆ? ಮೊನ್ನೆ ನೋಡು ಇಷ್ಟು ಸಣ್ಣ ಇದ್ಲಲ್ಲ, ಹೌದು, ಈಗ ಎಷ್ಟು ದೊಡ್ಡ ಆಗ್ಲಾ? ಅದು ಹಾಗೆ ಅಲ್ವಾ ಬ್ರಾಹ್ಮಣ್ರೆ? ಏನು ಬಾಲಯ್ಯ ಬಾಳು, ಬಾಳೆಯ ಹಾಗೆ ಹೆಣ್ಮಕ್ಳು ಎಷ್ಟು ಬೇಗ ಬೆಳಿತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಾಳೆಯ ಬಾಳು ಬಾಳೆಯ ಹಾಗೆ ಒಂದು ಬರೆ ಹಾಕ್ತಾ ದೊಡ್ಡದು ಬಿಸಾಡುವುದೇ. ಏನು ಮತ್ತೆ ಬೇಡ ಅದು? ದೊಡ್ಡ ಹಾಗಲ್ಲ. ಅಂದ್ರೆ ಮಗಳಿಗೆ ಮದುವೆ ಹಾಗೆ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಹೇಳಿದ್ದೆ. ಒಳ್ಳೇದು. ಹುಡುಗ ಯಾರು? ಹುಡುಗ ಯಾರು ಯಾರು ಅಂತ ನೀವೆಲ್ಲಿ ಸಭೆಯಲ್ಲಿ ನೋಡುದಾ? ಮತ್ತೆ ಎಲ್ಲಿದ್ದಾರೆ ಅವ? ಹುಡುಗ ಅಲ್ಲಿರ್ತಾರ? ಮತ್ತೆ ಎಲ್ಲಿವೆ? ಒಮ್ಮೆ ತಿರುಗಿ ನೋಡಿ ನೀವು. ನಮ್ಮ ಯೋಗ್ಯತೆಗೆ ಸರಿಯಾದಂತಹ, ನಮ್ಮ ಅಂತಸ್ತಿಗೆ ಒಪ್ಪುವಂತಹ ಹುಡುಗನನ್ನೇ ಆರಿಸಿದ್ದೇನೆ.
ನಿನಗೆ ಮಗಳು ಹೆಚ್ಚಾಗಿದೆ. ಯಾಕೆ ಹೆಚ್ಚಾದ್ರೆ ಕಲ್ಲು ಕಟ್ಟಿ ಬಾವಿಗೆ ಹಾಕು. ಯಾಕೆ ಬ್ರಾಹ್ಮಣರೇ ಹಾಗೆಲ್ಲ ಹೇಳ್ಬೇಡಿ ನೀವು. ಅದು ಬಿಟ್ಟು ಈ ಭೂತಿ ಯಾಕೆ ಕೊಡ್ತಾ ಇದ್ದೆ? ಎಲ್ಲಿ ಹೋಗಿ ನಿಲ್ಬೇಕಂತ ಗೊತ್ತಿಲ್ಲ ನಿನಗೆ. ಇವನಿ ಮಗಳು ಕೊಡೋದಕ್ಕಿಂತ ಇವನು ಕಬ್ಬು ಗದ್ದೆ ನಿಲ್ಲಿಸ್ಬೇಕು. ಇದು ಬೆತ್ತು ಅಲ್ಲೇ ಬದುಕು. ಅಯ್ಯೋ ಅವನಲ್ಲ ಬ್ರಾಹ್ಮಣರೇ, ಮತ್ತೆ ಬರುದಿಲ್ಲ ಅವನಿಗೆ ನಾನಂತಲ್ಲ ಮದುವೆ. ಹಾ. ಒಂದು ಮಡಕೆ ಸುಣ್ಣ ಬಡ್ದಾಗ ಉಂಟು ನೋಡು. ತಮಾಷೆ ಮಾಡ್ಬೇಡ. ಮತ್ತೆ ಹುಡುಗಿಯಲ್ಲಿ ಆರಾ ಮಂಟಪದಲ್ಲಿ ನೋಡಿ. ಧಾರ ಮಂಟಪದಲ್ಲಿ ಹುಡುಗ ಇವನೇ. ನೀವು ಕೂತಲ್ಲಿ ಹೇಳುವುದಿಲ್ಲ ಯಾಕೆ? ಅವನಿಗೆ ಸ್ವಲ್ಪ ಅದು ಹಾ. ದಾಕ್ಷಿಣ್ಯ ಮಾಡ್ಕೊಳ್ಳೋದು ಹೆಚ್ಚು. ಹೌದು ಹೌದು. ದಾಕ್ಷಿಣ್ಯ ಅಲ್ಲ? ಬ್ರಾಹ್ಮಣರು ಅದು ತುಂಬಾ ಗೌರವ. ಇದನ್ನ ಹೇಳಿದ್ರೆ ಸ್ವಲ್ಪ ಬ್ರಾಹ್ಮಣರೇ! ನಮೋ ನಮೋ. ಒಳ್ಳೆದಾಗಲಿ. ಆಹಾ. ಓದ್ಕೊಳ್ಳಿ. ಓದ್ಕೊಂಡೆ. ಎಲ್ಲ ಕೂತ್ಕೊಳ್ಳಿ. ಇಲ್ಲಿ ಅಂತ ಹೊಡೆದಾಟ ಹೊಡೆದ. ಮತ್ತೆ ಯಾಕೆ ಹಾಗೆ ಹೇಳುದವ? ಹೊಲ ನೋಡಿ ಅರೆ ರೀ ರೀ. ಹಾ, ಇಷ್ಟೊಂತಿರ್ಲಿಲ್ಲ ಬ್ರಾಹ್ಮಣರ ಕಂಡ ಏರ್ಸುದು ಹಾಕವ. ಯಾಕೆ ಗೊತ್ತಿಲ್ಲ. ಏರ್ಸ್ರಿ, ತೊಂದ್ರೆ ಇಲ್ಲ ಅಂತ ಹುಡುಗ ಬಂದಂತಾಯ್ತು. ಹೌದೌದು. ಅದು ಕ್ರಮ ಬೆಳಬಾರ್ದು. ಏನದು ಬ್ರಾಹ್ಮಣರಿದ್ದು ಕೇಳಲಿಲ್ಲ ಅಂತ ಆಗುದು ಬೇಡ. ಯಾರಿಗೆ? ಈಗ ನಿನಗೂ ಮನಸ್ಸುಂಟು, ಅವನಿಗೂ ಮನಸ್ಸುಂಟು. ಅಯ್ಯೋ ನನಗಂತೂ ಸಂಪೂರ್ಣ ಒಪ್ಪಿಗೆ ಉಂಟು. ಅವನಿಗೂ ಮನಸ್ಸುಂಟು, ನಿನಗೂ ಮನಸ್ಸುಂಟು ಮದುವೆ ಆಗ್ಲಿಕ್ಕೆ. ಹೌದು. ಮದುವೆ ಆಗುದು ಯಾರು? ಮಗಳು ಅವಳ ಹತ್ರ ಕೇಳ್ಬೇಕಲ್ಲ. ನಿಜ. ಅಯ್ಯೋ ಅವಳನ್ನು ಮತ್ತೆ ಪ್ರತ್ಯೇಕ ಕೇಳುವ ಅವಶ್ಯಕತೆ ಉಂಟು. ಅವಳಿಗೆ ಮನಸ್ಸಿದ್ರು ಹಾ. ಹೇಳುವುದು ಕ್ರಮ. ಎಲ್ಲಿಯಾದ್ರೂ ಕೇಳಿಲ್ಲ ಅಂತಾದ್ರೆ ಬ್ರಾಹ್ಮಣರಿದ್ದು ತಪ್ಪು ಮಾಡಿದ್ರಂತ ಆಗ್ಬೋದಲ್ಲ. ಬಳಿಕ ಅಳಲುವ ಸುತಯಂಗಳಿಗೆ ಹಾ. ಗುರಿಯಾಗುವವ ಪುರೋಹಿತ ಸಹಿತ, ಅಲ್ವಾ? ಬರೇ ಪುರೋಹಿತ ಸಾಹಿತ. ಹಾ. ಹಾಗೆ ಆಗುದು ಬೇಡ. ಹಾ. ಅವಳು ಕರೆಸೋ. ಯಾರಲ್ಲಿ ಮದುಮಗಳಿಂದ ಸಿಂಗಾರ ಬಳಿಕರಿದ್ದೀನಿ. ಶೃಂಗರಿಸಿದರ ಬಲೆಯದೊಲಿದು ಮಕಲವತಿಯರು ಕಾವೊಲಿದು. ಒಳ್ಳೆಯದಾಗ್ಲಿ. ಸಿಂಗರ್ ಆಯ್ತಲ್ಲಮ್ಮ, ಒಳ್ಳೆಯದು. ಅದೊಂದು ಅಮ್ಮ ಕೇಳಿದ್ದಾಳೆ, ನೀವು ಒಪ್ಪಿದ್ದೀಯಾ? ಒಪ್ಪಿಗೆ ಉಂಟು. ಹೌದು, ಕ್ರಮ ಬಿಡಬಾರ್ದಲ್ಲ. ನಿನಗೆ ಹುಡುಗ ಆದೀತ. ನೋಡಿ ನಾನು ಹೇಳಲಿಲ್ವಾ? ಅಮ್ಮನಿಗೆ ಆದ್ದೆಲ್ಲ ನಿನಗೆ ಆಗ್ತದ? ನಾನು ಹೇಳಲಿಲ್ವಾ? ಹಾ, ಆಗ್ಲಿ. ಅವಳನ್ನು ಪ್ರತ್ಯೇಕ ಕೇಳುವುದೇ ಬೇಡ. ನಮ್ಮನಿಗೆ ಆಗ್ತಂತ ಅದನ್ನ ಆಯ್ತು ಅಂತ. ಒಳ್ಳೇದು. ಅದು ಮಾತಿರುವುದಿಲ್ವೇ? ಏನದು? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ತಾಯಿಯಂತೆ ಬಾಳ. ತಾಯಿಯಂತೆ ಬಳ್ಳಿ. ಇದು ನೋಡಪ್ಪ, ನೀವು ಒಪ್ಪಿಗೆ ನಿನಗೆ ಹುಡುಗಿ ಒಪ್ಪಿಗೆ ಉಂಟು. ಅವ ಒಪ್ಪಿದ್ದಾರಂತ ಆಯ್ತು. ಇಂತರ ಮಾಡುವ ಸರಿ ಎಲ್ಲ. ನೀನು ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ ಹಾರ. ಇವರ ಜೀವಮಾನದಲ್ಲಿ ಇಷ್ಟ ಹಾರ್ಲಿಲ್ಲ ಇವ, ಅದಕ್ಕೆ ಹಾರ್ಲಿ ಅಂತ ಅದೇ ಇನ್ನಲ್ಲಿ ಹಾರ್ಲಿಕ್ಕೆ ಹೇಳಿದ್ದೆ ಯಾರು? ನೀವೇ ಹೇಳಿದ್ದು. ನಾನು ಹೇಳಿದ್ದೇನು? ಹಾರ ಇಲ್ಲ. ಹಾರ್ತಿದ್ದೆ. ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ ಅಂದ್ರೆ ಹೂವಿನ ಹಾರ. ಹೂವಿನ ಭಕ್ತ ಕವ. ನೋಡು, ಆಚೆ ಹೋಗು ನೀನು. ತೋರಿಸ್ತಾರ, ಆಚೆ ಹೋಗು. ನೀ ಹೊರಗೆ ಬರಮ್ಮ, ಮುಂದೆ ಬರಮ್ಮ. ಮುಹೂರ್ತ ಎಲ್ಲಿ ನನಗೆಲ್ಲ ಒಳ್ಳೆ ನಿಂತ್ಕೋ, ಹೆಣ್ಣು ಹಾಕು. ಮುಹೂರ್ತ ಸಾವಧಾನ, ಸುಲಕ್ಷ್ಮಿ ಸಾವಧಾನ. ಮುಖ ನೋಡಿ ಮಾಲೆ ಹಾಕಿ ದೇವರ ಕುಲದೇವ, ಆರಾಮ ದೇವ, ವಿದ್ಯಾಮಾನ ದೇವ ದೇವ, ಲಕ್ಷ್ಮೀ ಪ್ರಿಯಂಗ್ರಿ ವಿಕಂ ಸ್ಮರಾಮಿ. ಈಗ ಕರಿಮಣಿ ಮಾಂಗಲ್ಯ. ಅಯ್ಯೋ ದೇವರಿಗೆ ಒಪ್ಪಿಸಿಕೊಂಡು ಬನ್ನಿ ಅಂತ ಹೇಳಿ ನಿಮ್ಮಲ್ಲಿ ಕೊಟ್ಟು ಕಳುಹಿಸಿದ್ದೇನೆ. ಕೊಟ್ಟದ್ದು ನಾನು ಎಲ್ಲಿಟ್ಟಿದ್ದೆ? ಎಲ್ಲಿದ್ದೀರಿ? ಅಲ್ಲೇ ಉಂಟು. ಎಲ್ಲಿಗೆ ಹೋಗುದು? ನಮ್ಮ ಕೈ ಏನು ಸಿಕ್ಕಿದ್ರು ಅಲ್ಲಿ ಹೋಗ್ತದೆ ಮೊದಲು. ಅಭ್ಯಾಸ ಬಲ. ಈಗ ಮುತ್ತೈದರು ಬಹಳ ಜನ ಇದ್ದಾರೆ. ಹೌದು. ನೀ ಇಲ್ಲಿರುವಾಗ ಅವ್ರನ್ನ ಕರೆಸೋದು ಬೇಡ. ಪರಮ ಮುತ್ತ ಇದೆ.
ಗೊತ್ತಿಲ್ಲ ಅದು ಆದ್ರಿಂದ ಬಿಟ್ಟು ಸಾಕು ನೀವು ಅವಂಗೆಲ್ಲ ಕೈ ಹಾಕೊಳ್ಳಿ ನಾವು ಮುಂದುವರಿಸ್ತೇವೆ ಹೌದು ಮಾಡಿ ಬರ್ಬೇಕು ಫೋನ್ ಮಾಡ್ಬೇಡ ಮರಾಯ ಧರ್ಮೇಶ ಸಾಯಿ ನಿನಗೆ ಧರ್ಮದ್ದು ಕುಡಿದು ಅಭ್ಯಾಸ ಆಗಿ ಹೋಗಿದೆ ಹಾಗಾಗಿ ಎಲ್ಲ ಸಿಗ್ತೇನೆ ನೋಡ್ತಾ ಇದ್ದೆ ದಯಾನಂದ ಬಂದಿದ್ದ ಧರ್ಮೇಶ ಧರ್ಮಚ್ಛ ಅಲ್ಲ ಧರ್ಮೇಶ ಕಾಮಿನಿ ರಂಗಗೆ ಸೋಮ ಸುಂದರಗೆ ಕಾಮಾರಿಸು ಪ್ರೇಮವಂದಿದೆಯೇ ಕಾಮಿನಿಯರು ಪ್ರೇಮದಿ ಮಾಡುತ್ತ ಪ್ರೇಮಗಾರತಿ ಬೆಳಗಿದನು ಸೋಮಾನೆ ಈಗ ಬರುವ ವರ್ಷ ಇಬ್ಬರಿಗೂ 6 ಕಾಲ ಆಗ್ಲಿ ಏನ್ ಬಟ್ಟೆ 6 ಕಾಲು ಆದಷ್ಟು ಮಗು ಆಗ್ಲಿ ಅಂತ ತಾಯಿ ಆಗಿದ ಆಶೀರ್ವಾದ ಮಾಡೋ ದೀರ್ಘ ಸುಮಂಗಲಿ ಭವ. ಇಲ್ಲೇ ನಿಂತು ಎಲ್ರಿಗೊಂದು ಕೊಟ್ಬಿಡಿ ತಾಯಿ ಆಗಿದ 4 ಮಾತು ಮಗಳಿಗೆ ಹೇಳಿ ಕೈಗೊಪ್ಪಿಸ್ಕೊಳ್ಬೇಕು ಹ, ಹೀಗೆ ಮುಂದೆ ಬನ್ನಿ. ಮುಂದೆ ಬಂದೆ ಅಳಿಯಂದ್ರೆ ನನ್ನ ಮಗಳನ್ನ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ. ಅವಳು ಆಡುವ ಮಾತಿನಲ್ಲಿ ಯಾರು ಹೇಳಿದ್ರು ಏನಾಯ್ತು ಯಾರು ಹೋದ್ರಪ್ಪ ಮತ್ತೆ ನಮ್ ಪುಟ್ಟಿ ನಮ್ ಕೈ ಬಿಟ್ಟು ಹೋಗ್ತಾ ಇದ್ದಾಳ ನಮ್ ಪುಟ್ಟಿಯ ಅವನಿಗೆ ಕಣ್ಣಿಂದ ನೋಡಿದ್ದಲ್ವಾ ಅದಕ್ಕಾಗಿ ಬಿಟ್ಟು ಹೋಗ್ತಾಳೆ ಅಂತ ಬೇಸರದ ಮಾಡ್ತಾ ಇದ್ದಾನೆ ಉಂಬಿಳಿಸಬೇಡ ನುಂಗ ನುಂಗ ಎಲ್ಲ ನಿನ್ಗೆ ಅಷ್ಟು ಬೇಸರ ಆದ್ರೆ ಅವನನ್ನೊಂದು ಕರ್ಕೊಂಡೋಗಿ ಜೊತೆ ಹೇಳಮ್ಮ ಅಳಿಯಂದ್ರೆ ನನ್ನ ಮಗಳನ್ನ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ. ಅವಳು ಆಡುವಂತಹ ಮಾತಿನಲ್ಲಾಗ್ಲಿ ಮಾಡುವಂತಹ ಕಾರ್ಯದಲ್ಲೇ ಆಗಲಿ ಎಲ್ಲೇ ಆದ್ರೂ ಎಡವಿದ್ಲು ಅಂತಾದ್ರೆ ನಿಮ್ಮ ಮನೆಯ ಮಗಳೆಂದು ತಿಳಿದು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಖಂಡಿತವ ಇಲ್ಲಿ ಕಾರ್ಯ ಆಯ್ತು ನೀವು ಆ ಕಡೆ ಹೋಗಿ ಮದುವೆಯನ್ನೇನೋ ಸಾಂಗವಾಗಿ ನೆರವೇರಿಸಿ ಕೊಟ್ಟಿದ್ದೀರಿ. ಅವನು ನಿಮಗೆ ಬೇಕು ಬೇಕಾದಂತಹ ದಕ್ಷಿಣೆಯನ್ನ ಆ ಕಡೆಯಲ್ಲಿ ಕೊಡಲ್ಪಡ್ತದೆ. ಆಯ್ತು ಹಾಗೆ ಊಟ ಮಾಡ್ಕೊಂಡು ಹೋಗಿ ಅದು ಬಿಡುವ ಪ್ರಶ್ನೆ ಎಲ್ಲ ಬರ್ತೇವೆ ಹಾ. ಆಯ್ತು ಹಾಗೆ ಕೆಲಸ ಮಾಡಲಿ. ಏನು ನಮೋ ಯಾಕೆ ನನಗೂ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಮಾಡ್ರೆ ಯಾವುದು ಏನಂತ ಮಾಡಬೇಕು ಒಂದು ಒಳ್ಳೆ ಹುಡುಗಿ ಸಿಗುವಾಗ ಯೋಗ ಮಾಡಿ ಒಂದು ಆಶೀರ್ವಾದ ಮಾಡಿ ಇನ್ನ ಇನ್ನೊಂದ್ರೆ ಈಗ ಸದ್ಯದಲ್ಲ ನಾವು ಹೋಗ್ತಾ ಅಂದ್ರೆ ಹೋಗುವುದಿಲ್ಲ ಆದ್ರೆ ನಾನು ಆಶೀರ್ವಾದ ಮಾಡಲು ವಿಚಾರ ಮಾಡ್ಬೇಕಲ್ಲ ಆಶೀರ್ವಾದ ಮಾಡಿದ್ರೆ ಹೆಣ್ಣು ಸಿಗದೆ ಇದ್ರೆ ಏನ್ ಹೇಳ್ತೀಯ ಬ್ರಾಹ್ಮಣರ ಆಶೀರ್ವಾದ ಮಾಡಿ ಹೆಣ್ಣು ಸಿಗ್ಲಿಲ್ಲ ಅಂತ ಹೇಳುದಿಲ್ವಾ ಅದಕ್ಕೆ ಹೆಣ್ಣು ಸಿಕ್ಕಿದ ಮೇಲೆ ಬಾ ಆಗ ಆಶೀರ್ವಾದ ಮಾಡುತ್ತೆ ಈಗ ಆಶೀರ್ವಾದವನ್ನು 5 ನಿಮಿಷ